ವಾಣಿಜ್ಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿದ ಅಫ್ಜಲ್ಪುರದ ಎಪಿಜೆ ಅಬ್ದುಲ್ ಕಲಾಂ ಕಾಲೇಜು ವಿದ್ಯಾರ್ಥಿಗಳು 2026ನೇ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ವಾಣಿಜ್ಯ ವಿಭಾಗದಲ್ಲಿ ಅಫ್ಜಲ್ಪುರ ಪಟ್ಟಣದ ಎಪಿಜೆ ಅಬ್ದುಲ್ ಕಲಾಂ ಕಾಲೇಜು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಗಮನ ಸೆಳೆದಿದೆ. ಈ ಸಾಧನೆಯ ಹಿನ್ನೆಲೆ ಇಂದು ಪಟ್ಟಣದ ಶ್ರೀ ಗುರು ಮಳೇಂದ್ರ ಮಠದಲ್ಲಿ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಲೇಜಿನ ಮುಖ್ಯಸ್ಥ ಶಿವಾನಂದ ಚಿಂಚೋಳಿ ಅವರು, ನಮ್ಮ ಕಾಲೇಜಿನ ಒಟ್ಟು 187 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ 180 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಸೃಷ್ಟಿ 98.16% ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಹಾಗೆಯೇ ಸಾಕ್ಷಿ ಕಲ್ಲೂರು 97% ಅಂಕಗಳೊಂದಿಗೆ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ ಅಂತ ಹೇಳಿದರು. ಇನ್ನು ಕಲಾ ವಿಭಾಗದಲ್ಲಿ 4 ವಿದ್ಯಾರ್ಥಿಗಳು 98.33% ಅಂಕಗಳನ್ನು ಪಡೆದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. 4 ವಿದ್ಯಾರ್ಥಿಗಳು 97% ಅಂಕಗಳನ್ನು ಗಳಿಸಿದ್ದಾರೆ. ಒಟ್ಟಾರೆ 90%ಕ್ಕಿಂತ ಅಧಿಕ ಅಂಕ ಪಡೆದ 32 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಕಲಾ ವಿಭಾಗದಲ್ಲಿ ಲಕ್ಷ್ಮೀ ಕೆರಬಾಸಗಿ, ಮಹಾನಿಂಗಪ್ಪ ಪೂಜಾರಿ, ಮಹೇಶ್ ನೂಲಾ, ರಮೇಶ್ ಜಮಾದಾರ್ ಅವರು 98.33% ಅಂಕಗಳೊಂದಿಗೆ ಉತ್ತಮ ಸಾಧನೆ ಮಾಡಿ ಕಾಲೇಜಿನ ಜೊತೆಗೆ ಅಫ್ಜಲ್ಪುರ ತಾಲೂಕಿನ ಶೈಕ್ಷಣಿಕ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ಸಾಧನೆಯು ಶ್ರೇಯಸ್ಸನ್ನು ಕಾಲೇಜಿನ ಉಪನ್ಯಾಸಕರ ಬಳಗ ಮತ್ತು ಸಿಬ್ಬಂದಿಗೆ ಅರ್ಪಿಸಲಾಗುತ್ತೆ. ಯಾಕಂದರೆ ಸಂದರ್ಭದಲ್ಲಿ ಉಪನ್ಯಾಸಕರಾದ ಚಂದ್ರಕಾಂತ್ ನಾವಿ, ಬಿಡಿ ಅಂಜುಟಗಿ, ಕಸ್ತೂರಿ ತರಸೆ, ಚಂದ್ರಶಾ ಸುತ್ತಗುಡಿ, ಕಾಶಿನಾಥ್ ತಳಕೇರಿ, ನಿಂಗಣ್ಣ ಕೋಡಲ್ಗಿ, ಶಿವಕುಮಾರ್ ಬೊಮ್ಮನಹಳ್ಳಿ, ಪಿಬಿ ಬಿರಾದರ್, ಶ್ರೀದೇವಿ ಬಿರಾದರ್, ಬಸವರಾಜ್ ಬಿಂಜಗೇರಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ 14 ವಿದ್ಯಾರ್ಥಿಗಳು ನಮ್ಮ ಅಫ್ಜಲ್ಪುರ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದಿದ್ದಾರೆ. 9 ತಾಲೂಕಿನ ಫಲಿತಾಂಶಕ್ಕಿಂತ ಅತಿ ಹೆಚ್ಚಿನ ಫಲಿತಾಂಶ ನಮ್ಮ ತಾಲೂಕಿನ ಪಾಲಾಗಿದ್ದು ನಮಗೆ ಬಹಳ ಖುಷಿಯಾಗಿದೆ. ಮೊದಲೆಲ್ಲ ಒಂದು ಟೈಮ್ ಇತ್ತು, ಅಫ್ಜಲ್ಪುರ ತಾಲೂಕು ಶಿಕ್ಷಣ ಮಟ್ಟ ಬಹಳ ಕೆಳಮಟ್ಟದಂತ ಅಂತ ಇದ್ರು. ಆದ್ರೆ ನನಗನ್ನಿಸ್ತದ ನಮ್ಮ ಅಫ್ಜಲ್ಪುರ ತಾಲೂಕಿನ ಶಿಕ್ಷಣ ಗುಣಮಟ್ಟ ಭಾಳ ಎತ್ತರಕ್ಕೆ ಹೋಗ್ಯದ. 98.33 ಅಷ್ಟು ಪರ್ಸೆಂಟ್, ಅಂದ್ರೆ 600ಕ್ಕೆ 598% ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಬಹಳಷ್ಟು ಇವತ್ತಿನ ದಿವಸ ನಮ್ಮ ತಾಲೂಕಿನ ಕಾಲೇಜಿನಲ್ಲಿ ಕಾಣ್ತಾ ಬರ್ತಾ ಇದ್ದೀವಿ. ನಿಜವಾಗಿ ಕೂಡ ಇಂಥ ಒಂದು ನೋಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಮುಂದಲ್ಲೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಏನಪ್ಪಾ ಅಂತ ನಮ್ಮ ತಾಲೂಕು ವಿದ್ಯಾರ್ಥಿಗಳು ಇಡೀ ರಾಜ್ಯಕ್ಕೆ ಪ್ರಥಮ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ ವಿದ್ಯಾರ್ಥಿಗಳು ಈ ಭಾಗದ ಅನೇಕ ಎಲ್ಲ ವಿದ್ಯಾರ್ಥಿಗಳು MBBS ಡಾಕ್ಟರ್ ಆಗಲಿ, ಒಳ್ಳೆ ಹುದ್ದೆಗೆ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇವತ್ತಿನ ದಿವಸ ನಮ್ಮ ಎಪಿಜೆ ಅಬ್ದುಲ್ ಕಲಾಂ ಇರ್ಬೋದು, ಅನೇಕ ಕಾಲೇಜುಗಳು ಇರ್ಬೋದು, ಒಳ್ಳೆ ಕೆಲಸವನ್ನು ವಿದ್ಯಾರ್ಥಿ ಸಲುವಾಗಿ ಒಳ್ಳೆ ಕೆಲಸವನ್ನು ಮಾಡುತ್ತಿರೋದು ನಮಗೆ ಭಾಳ ಖುಷಿಯಾಗಿದೆ. ಇದೇ ರೀತಿ ಹೋದ ವರ್ಷ ಕೂಡ ಒಳ್ಳೆ ಫಲಿತಾಂಶ ಬಂದಿತ್ತು. ಈ ವರ್ಷ ಕೂಡ ಒಳ್ಳೆ ಫಲಿತಾಂಶ ಬಂದರೆ ಮುಂದೂ ಕೂಡ ಒಳ್ಳೆಯ ಫಲಿತಾಂಶ ಬರುತ್ತದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತಾ ತಮಗೆಲ್ಲ ಶುಭವಾಗಲಿ ಅಂತ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟಿಸಿದ್ದು, ಆ ಫಲಿತಾಂಶವನ್ನ ಗಮನಿಸಿದ್ರೆ ಕಲಬುರಗಿ ಜಿಲ್ಲೆಯ ಫಲಿತಾಂಶವನ್ನ ನಾವು ನೋಡೋದಾದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಟಾಪ್ 10 ವಿದ್ಯಾರ್ಥಿಗಳಲ್ಲಿ ನಮ್ಮ ಕಾಲೇಜಿನ ಅಂದ್ರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಒಟ್ಟು 5 ಜನ ವಿದ್ಯಾರ್ಥಿಗಳು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇದು ನಮ್ಮ ಜಿಲ್ಲೆಗೆ ಹೆಮ್ಮೆ ತರುವಂತಹ ವಿಷಯ, ಮತ್ತೆ ಅಫ್ಜಲ್ಪುರ ತಾಲೂಕಿಗೆ ಹೆಮ್ಮೆ ತರುವಂತಹ ವಿಷಯ. ಅದಾದ ನಂತರ ನಮ್ಮ ತಾಲೂಕಿನ ವಿಷಯಕ್ಕೆ ಬಂದ್ರೆ, ಅಫ್ಜಲ್ಪುರ ತಾಲೂಕಿನಲ್ಲಿ ಒಂದು ಗುಣಮಟ್ಟ ಶಿಕ್ಷಣವನ್ನ ಕೊಡಬೇಕು, ಅದರ ಜೊತೆಗೆ ಒಳ್ಳೆಯ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ನಾವು ಪ್ರಾರಂಭಿಸಿದ್ದೀವಿ. ಅದಕ್ಕನುಗುಣವಾಗಿ ನಮ್ಮ ಕಾಲೇಜಿನ ಫಲಿತಾಂಶವನ್ನ ನಾವು ಗಮನಿಸುವುದಾದರೆ, ಒಟ್ಟು ಈ ವರ್ಷ ನಮಗೆ 187 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದರು. ಆ 187 ವಿದ್ಯಾರ್ಥಿಗಳಲ್ಲಿ 180 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅದರಲ್ಲಿ 77 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದು. ಈ 77 ವಿದ್ಯಾರ್ಥಿಗಳ ಅತಿ ಹೆಚ್ಚು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಫಲಿತಾಂಶವನ್ನ ಗಮನಿಸುವುದಾದರೆ, ಅಫ್ಜಲ್ಪುರ ತಾಲೂಕು ಹಿಂದುಳಿದ ತಾಲೂಕು ಎನ್ನುವ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ. ಆದರೆ ಕಳೆದ ಸುಮಾರು ವರ್ಷಗಳಿಂದ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುನ್ನುಗ್ತಾನೆ ಬಂದಿದ್ದೀವಿ. ಈ ವರ್ಷವೂ ಕೂಡ ನಾವು ಶಿಕ್ಷಣದಲ್ಲಿ ಅಂದ್ರೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಅಫ್ಜಲ್ಪುರ ಒಂದು ಉತ್ತಮ ಫಲಿತಾಂಶವನ್ನು ಕೊಡುವುದರ ಜೊತೆಗೆ ರಾಜ್ಯದಲ್ಲಿ ಒಂದು ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ 5 ವಿದ್ಯಾರ್ಥಿಗಳು 98.33 ಅಂದ್ರೆ ಪ್ರತಿಶತ 98.33 ಫಲಿತಾಂಶವನ್ನ 5 ಜನ ವಿದ್ಯಾರ್ಥಿಗಳು ಸರಿಸಮಾನವಾಗಿ ಪಡೆದುಕೊಂಡಿದ್ದು ನಮ್ಮ ಕಾಲೇಜಿನ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು.
ಅಷ್ಟೇ ಅಲ್ಲದೆ ವಾಣಿಜ್ಯ ವಿಭಾಗಕ್ಕೆ ಹೋದ್ರೆ ನಾವು 98% ಫಲಿತಾಂಶವನ್ನ ಪಡೆದುಕೊಳ್ಳುವುದರೊಂದಿಗೆ ವಾಣಿಜ್ಯ ವಿಭಾಗದಲ್ಲಿ ನಾವು ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ನಾವು ಪಡೆದುಕೊಂಡಿದ್ದೀವಿ. ಸೊ ಇದೆಲ್ಲದಕ್ಕೆ ಕಾರಣ, ಇದಕ್ಕೆಲ್ಲದಕ್ಕೆ ಪರಿಶ್ರಮ ಯಾರ್ದು ಅಂತ ಕೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದ ಒಂದು ಪರಿಶ್ರಮದ ಫಲವೇ ಈ ಫಲಿತಾಂಶ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ಏನಂತ ಕೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ಏನ್ ರೂಢಿಸಿದ್ದೀವಿ ಅಂತ ಕೇಳಿದ್ರೆ, ಅವರಲ್ಲಿ ಏನ್ ಬೆಳೆಸಿದ್ದೀವಿ, ಯಾವ ಗುಣವನ್ನ ಬೆಳೆಸಿದ್ದೀವಿ ಅಂತ ಕೇಳಿದ್ರೆ, ನಮಗೆ ಯಾವುದೇ ಕಾಲೇಜ್ ಆಗ್ಲಿ, ಯಾವುದೇ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಾಗ್ಲಿ ಯಾವುದು ನಮಗೆ ಕಾಂಪಿಟೇಟರ್ ಅಲ್ಲ. ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಹಳೆಯ ಫಲಿತಾಂಶ ಏನದ, ಹಳೆಯ ಟಾಪರ್ ವಿದ್ಯಾರ್ಥಿ ಯಾರದಾರ ಅವರಿಗೆ ನಾವು ಇವರನ್ನ ಕಾಂಪಿಟೇಟರ್ ವಿದ್ಯಾರ್ಥಿಯಾಗಿ ನಾವು ಬೆಳೆಸ್ತೀವಿ. ಆ ಹಳೆಯ ರಿಸಲ್ಟ್ ಅನ್ನ ಬ್ರೇಕ್ ಮಾಡ್ಬೇಕನ್ನುವ ಮನೋಭಾವನೆಯನ್ನ ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸ್ತಾ ಇದೀವಿ. ಇದು ತಾಲೂಕಿನ ಯಾವ ಶಿಕ್ಷಣ ಸಂಸ್ಥೆ ಆಗ್ಲಿ, ಜಿಲ್ಲೆಯ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಯಾರ ಜೊತೆ ನಾವು ಕಾಂಪಿಟೇಟರ್ ಅಲ್ಲ, ನಾವು ಯಾವ ಸ್ಪರ್ಧಿಗಳಲ್ಲ, ಮಕ್ಕಳಲ್ಲೇ ಸ್ಪರ್ಧೆಯ ಗುಣವನ್ನ ನಾವು ಬೆಳೆಸ್ತೀವಿ. ಹೀಗಾಗಿ ಪ್ರತಿಶತ ಫಲಿತಾಂಶ ಇಡೀ ಜಿಲ್ಲೆಯ ಫಲಿತಾಂಶವನ್ನ ಗಮನಿಸಿದ್ರೆ ಅತಿ ಹೆಚ್ಚು ಡಿಸ್ಟಿಂಕ್ಷನ್ ಅನ್ನ, ಅತಿ ಹೆಚ್ಚು ಪ್ರತಿಶತ ಫಲಿತಾಂಶವನ್ನ ನಮ್ಮ ಕಾಲೇಜು ಪಡೆದುಕೊಂಡಿದೆ. ಅದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಇದಕ್ಕೆ ಶಿಕ್ಷಕರ, ಉಪನ್ಯಾಸಕರ ಒಂದು ಪರಿಶ್ರಮವೇ ಪ್ರಮುಖ ಕಾರಣ ಅಂತ ಹೇಳ್ಬೋದು. ನಾನು ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಡಾಕ್ಟರ್ APJ ಅಬ್ದುಲ್ ಕಲಾಂ PU ಕಾಲೇಜಿನಲ್ಲಿ ಸುಮಾರು 4-5 ವರ್ಷಗಳಿಂದ ಕನ್ನಡ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿನ ವಾತಾವರಣ ಮಕ್ಕಳಿಗಾಗಲಿ ಅಥವಾ ಉಪನ್ಯಾಸಕರಿಗಾಗಲಿ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ. ವಿದ್ಯಾರ್ಥಿಗಳನ್ನ ತಯಾರು ಮಾಡುವುದಕ್ಕಾಗಿ ಉಪನ್ಯಾಸಕರನ್ನ ಪೂರ್ತಿ ಸ್ವತಂತ್ರರಾಗಿ ಬಿಟ್ಟಿರ್ತಾರ. ನಿಮ್ ವಿಷಯದೊಳಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಹೆಂಗ್ ತಯಾರು ಮಾಡ್ತೀರಿ ಹಂಗ್ ಅವರಿಗೆ ಸಂಪೂರ್ಣವಾಗಿ ಹಕ್ಕನ್ನ, ಸ್ವತಂತ್ರತೆಯನ್ನ ಕೊಟ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಕೆಲವೊಂದು ಕಾಲೇಜಿನಲ್ಲಿ ಏನಾಗ್ತದ ಅಂತ ಕೇಳಿದ್ರೆ, ಯಾವ ವಿದ್ಯಾರ್ಥಿ ಟಾಪರ್ ಇರ್ತಾನೋ ಅವರಿಗೆ ಒಬ್ಬರಿಗೆ ಬೆನ್ನತ್ತಿ ಅವರಿಗೆ ತಯಾರು ಮಾಡಿ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಮಾಡುವಂತ ಪ್ರಯತ್ನಗಳು ಬಹಳಷ್ಟು ನೋಡ್ತೀವಿ, ನಡೆದವನು. ಆದ್ರೆ ನಮ್ಮಲ್ಲಿ ಹಂಗಿಲ್ಲ. ಕೆಳಮಟ್ಟದ ವಿದ್ಯಾರ್ಥಿಯನ್ನು ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ಒಳ್ಳೆಯ ಫಲಿತಾಂಶ ಪಡ್ಕೊಳ್ಳೋದಕ್ಕಾಗಿ ಅವರಿಗೆ ತಯಾರಿಯನ್ನ ಮಾಡ್ತೀವಿ. ಆಮೇಲೆ ಪ್ರತಿ ವಿಷಯದಲ್ಲೂ ಕೂಡ ಪ್ರತಿಯೊಬ್ಬ ಉಪನ್ಯಾಸಕರು ಅತೀವ ಕಾಳಜಿಯಿಂದ ಅವ್ರವ್ರ ವೈಯಕ್ತಿಕವಾಗಿ ನಮ್ಮ ವಿಷಯ ಆಗ್ಲಿ ಅಂತಾನು ಪ್ರಯತ್ನ ಮಾಡ್ತಾರ. ಜೊತೆಗೆ ವೈಯಕ್ತಿಕ ಅಷ್ಟೇ ಅಲ್ಲದೇನೆ ಎಲ್ಲಾ ಉಪನ್ಯಾಸಕರು ಎಲ್ಲಾ ವಿಷಯಕ್ಕೂ ವಿದ್ಯಾರ್ಥಿಗಳು ಒತ್ತು ಕೊಡ್ರಿ ಅಂತ ಸಲಹೆ ಕೊಡ್ತಿರ್ತಾರೆ. ಸೊ ಹಂಗಾಗಿ ಇಲ್ಲಿ ಈ ವರ್ಷದ ಫಲಿತಾಂಶ ನಮಗೆ ಒಂದು ಬಹಳಷ್ಟು ಖುಷಿ ಕೊಟ್ಟಾವ. ನಮಸ್ಕಾರ. ಡಾಕ್ಟರ್ APJ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜು ಅಫ್ಜಲ್ಪುರ 2026ನೇ ಸಾಲಿನ ಫಲಿತಾಂಶದ ಒಂದು ಪಟ್ಟಿಯನ್ನು ನೋಡಿದಾಗ ನಮ್ಮ ಕಾಲೇಜು ಫಲಿತಾಂಶದಲ್ಲಿ ಪ್ರತಿ ವರ್ಷನೂ ಕೂಡ ಹೆಚ್ಚಳವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಮತ್ತು ತಾಲೂಕಿನಾದ್ಯಂತ ಗ್ರಾಮೀಣ ಭಾಗದ ಅತಿ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆದುಕೊಂಡು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಲ್ಲಿ ಶಿಕ್ಷಣ ಸಂಸ್ಥೆ ಸುಮಾರು 7-8 ವರ್ಷಗಳಿಂದ ಹೆಚ್ಚಿಸುತ್ತಲೇ ಬಂದಿರತಕ್ಕಂಥದ್ದು ಕೂಡ ಇದು ನಮ್ಮ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ವ್ಯಕ್ತಪಡಿಸಬಹುದು. ಗೊತ್ತಿರೋದು ದ್ವಿತೀಯ PUC APJ ಅಬ್ದುಲ್ ಕಲಾಂ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. 10ನೇ ತರಗತಿ 75% ಅಂಕ ಪಡೆದಿದ್ದೇನೆ. ಆದರೆ ದ್ವಿತೀಯ PUC 98% ಅಂಕ ಪಡೆದಿದ್ದು ಜಿಲ್ಲೆಗೆ ಟಾಪ್ 10 ನಲ್ಲಿ ಸೆಲೆಕ್ಟ್ ಆಗಿದ್ದು. ಇದಕ್ಕೆ ಮೂಲ ಕಾರಣ ಕಾಲೇಜಿನಲ್ಲಿ ನಡೆಸಿದಂತ ಪ್ರಿಪರೇಟರಿಗಳು ಹಾಗೂ ಎಲ್ಲ ಉಪನ್ಯಾಸಕರು ಹಾಗೂ ಗೊಲ್ಲಾಳ್ ಕಲ್ಲೂರ್ ಅಂತಾರೆ. ನಾನು ವಾಣಿಜ್ಯ ವಿಭಾಗದಲ್ಲಿ 97% ತೆಗೆದಿದ್ದೀನಿ. ಮತ್ತು ಕಾಲೇಜ್ಗೆ ಸೆಕೆಂಡ್ ಆಗಿ ಬಂದಿದ್ದೀನಿ. ಇಷ್ಟೆಲ್ಲ ಆಲಕ್ ಕಾರಣನೇ ನಮ್ದು ಪೇರೆಂಟ್ಸ್ ಮತ್ತೆಲ್ಲ ಟೀಚರ್ಸ್ ಎಲ್ಲ ಭಾಳ ಹೆಲ್ಪ್ ಮಾಡಿದ್ರು. ಎಲ್ಲ ಸರಣಿ ಅದು ಎಲ್ಲ ಈಸಿ ಮಾಡಿಕೊಟ್ರು ನಮಗೆಲ್ಲ ಬರೆಯೋಕೆ ಓದೋಕೆ. ಮತ್ತು ಆರ್ ಸರಣಿ ಅದು ತಗೊಂಡಿದ್ದಾರೆ, ಭಾಳ ಹೆಲ್ಪ್ ಆಯ್ತು. ಮತ್ತು ಮುಂದೆ ಏನಾದ್ರು ಮಾಡ್ಬೇಕಂದ್ರೆ ಬ್ಯಾಂಕಿಂಗ್ ಒಳಗೆ ಮಾಡ್ಬೇಕಂತ ಭಾಳ ಆಸಕ್ತಿ ಅದ ರೀ.